ಬೆಂಗಳೂರಿನ ಗಾಯತ್ರಿ ನಗರದಲ್ಲಿ ಆತಂಕ ಮನೆ ಮಾಡಿದೆ. ಯಾವ ಕಾರಣಕ್ಕೆ ಆತಂಕ ಅಂದ್ರೆ ಗಾಯತ್ರಿ ನಗರದಲ್ಲಿ ಕಾಣಿಸಿಕೊಂಡಿದ್ದಾರೆ ಬಿಹಾರದ ಕಾರ್ಮಿಕರು. 7 ಮಂದಿ ಕಾರ್ಮಿಕರು ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಈ ಒಂದು ಆತಂಕ ಸಹಜವಾಗಿ ನಿರ್ಮಾಣವಾಗಿತ್ತು. ಬಿಹಾರದ ಕಾರ್ಮಿಕರು ಅಂದ್ರೆ ಯಾಕೆ ಆತಂಕ ಅಂದ್ರೆ ಹೊಂಗಸಂದ್ರದಲ್ಲಿ ಪತ್ತೆ ಆದ್ವಲ್ಲ 20 ಪಾಸಿಟಿವ್ ಪ್ರಕರಣ. ಅದರ ಮೂಲ ಇಲ್ಲಿ ಪ್ರಮುಖವಾಗಿ ಆ ಬಿಹಾರ ಮೂಲದ ಕಾರ್ಮಿಕರಿಂದನೇ ಈ ರೀತಿಯಾಗಿ ಹಬ್ತಾ ಇರೋದು ಅಂತ. ಸೊ ಹೀಗಾಗಿ ಬಿಹಾರದ ಮೂಲದ ಕಾರ್ಮಿಕರು ಅಂದ್ರೆ ಈಗ ಆತಂಕ ಶುರುವಾಗಿದೆ. ಗ್ರೀನ್ ಝೋನ್ ನಲ್ಲಿ ಕಾಣಿಸಿಕೊಂಡಿರುವಂತದ್ದು ಆ ಕಾರ್ಮಿಕರನ್ನ ನೋಡ್ತಿದ್ದ ಹಾಗೆ ಆ ಸುತ್ತಮುತ್ತದ ಜನರು ಆತಂಕಗೊಂಡಿದ್ರು. ಸ್ನೇಹಿತರ ರೂಮ್ಗೆ ಬಂದಿದ್ದವರನ್ನ ನೋಡಿ ಅಲ್ಲಿನ ಜನ, ಗಾಯತ್ರಿ ನಗರದ ಜನ ಆತಂಕಗೊಂಡಿದ್ರು. ಅದಾದ್ಮೇಲೆ ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾರೆ ಸ್ಥಳೀಯರು. ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಿದ್ದ ಹಾಗೆ ಅಂದ್ರೆ ಆಟೋದಲ್ಲಿ ಬಂದು ಕೆಸಿ ಜನರಲ್ ಆಸ್ಪತ್ರೆಗೆ ಅವರನ್ನ ಕಳುಹಿಸಿ ಕೊಟ್ಟಿದ್ದಾರೆ ಪೊಲೀಸರು. ಅಲ್ಲಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಕೆಸಿ ಜನರಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಸದ್ಯ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಬಿಹಾರದ ಯುವಕರಿಗೆ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಗಂಗಾಧರ್, ಹೊಂಗಸಂದ್ರದ ಭಯ ಎಲ್ಲಾ ಕಡೆನೂ ಕೂಡ ಈಗ ಮನೆ ಮಾಡಿರುವಂತದ್ದು, ಅದರಲ್ಲೂ ಎಸ್ಪೆಷಲಿ ಬಿಹಾರ ಮೂಲದ ಕಾರ್ಮಿಕರು ಅಂದ್ರೆ ಮತ್ತಷ್ಟು ಭಯ ಜಾಸ್ತಿ ಆಗ್ತಾ ಇದೆ. ಇವ್ರು ಎಷ್ಟು ದಿನದಿಂದ ಅಲ್ಲಿ ಇದ್ದಿದ್ದಂತೆ ಈಗ ಅವರ ತಪಾಸಣೆಗೂ ಕೂಡ ಕಳಿಸಿಕೊಡ್ಲಾಗಿದೆ. ಅದರ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಎಸ್ ಪೃಥ್ವಿ, ಅಂದ್ರೆ ಬೆಂಗಳೂರಿನ ಹೊಂಗಸಂದ್ರದಲ್ಲಿ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಪಾಸಿಟಿವ್ ಗೊತ್ತಾಗ್ತಾ ಇದ್ದಂತೆ ಈಗ ಎಲ್ಲಾ ಕೂಡ ಬೆಂಗಳೂರಾದ್ಯಂತ ಈ ಕೂಲಿ ಕಾರ್ಮಿಕರಿರುವಂತಹ ಪ್ರದೇಶಗಳೆಲ್ಲ ಕೂಡ ಈಗ ಭಯದ ವಾತಾವರಣ ನಿರ್ಮಾಣವಾಗಿರುವಂತದ್ದು. ಯಾರಾದ್ರೂ ಕಂಡ್ರೆ ಸಾಕು ಜನ ಬೆಚ್ಚಿ ಬೀಳ್ತಾ ಇರುವಂತದ್ದು. ಇದ್ರ ನಡುವೆ ಬೆಳಗ್ಗೆ ಏಕಾಏಕಿ ಗಾಯತ್ರಿ ನಗರದಲ್ಲಿ ಸುಮಾರು 8 ಜನ ಕೂಲಿ ಕಾರ್ಮಿಕರು ಕಾಣಿಸ್ಕೊಂಡಿದ್ದಾರೆ. ಅವರೆಲ್ಲ ಕೂಡ ಲಗೇಜ್ಗಳ ಸಮೇತ ಅಲ್ಲಿ ಬಂದಿದ್ದಾರೆ. ಆ ನಂತರ ಅವರನ್ನೆಲ್ಲ ಕೂಡ ವಿಚಾರಿಸಿದ್ದಾರೆ. ಅವರು ಬಿಹಾರದ ಮೂಲದವರಂತ ಗೊತ್ತಾಗಿರುವಂತದ್ದು. ಜನ ಕೂಡ ಗಾಬರಿಯಾಗಿ ಅವ್ರನ್ನೆಲ್ಲ ಕೂಡ ಪ್ರಶ್ನೆ ಆದಾಗ ಅವರು ಕೂಡ ಭಯಗೊಂಡು ಅವರು ಕೂಡ ಸರಿಯಾದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ಮತ್ತೆಲ್ಲ ಕೂಡ ಅಲ್ಲಿ ಗುಂಪಾಗಿ ಕೂತ್ಕೊಂಡಿರ್ತಾರೆ. ನಂತರ ಸ್ಥಳೀಯರೆಲ್ಲರೂ ಕೂಡ ಅಲ್ಲಿನ ಪೊಲೀಸರಿಗೆ ಒಂದು ವಿಷಯನ ಮುಟ್ಟಿಸ್ತಾರೆ. ನಂತರ ಅಲ್ಲಿದ್ದಂತ ಪೊಲೀಸರು ಕೂಡ ಬಂದು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಇವರೆಲ್ಲ ಕೂಡ ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರಂತ ಬಗ್ಗೆಗೆ ಅಲ್ಲಿನ ಸ್ಥಳೀಯರು ಕೂಡ ಹೇಳುವಂತದ್ದು. ನಂತರ ಇವರು 8 ಜನ ಸ್ವಲ್ಪ ಅನುಮಾನಾಸ್ಪದವಾಗಿರೋದ್ರಿಂದ ಅವರೆಲ್ಲ ಕೂಡ ಈಗ ಕೆಸಿ ಜನರಲ್ ಆಸ್ಪತ್ರೆಗೆ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ. ಸದ್ಯ ಅವ್ರನ್ನ ವೈದ್ಯಕೀಯ ತಪಾಸಣೆಗೆ ಅವರೆಲ್ಲರೂ ಕೂಡ ಒಳಪಡಿಸಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು. ಸದ್ಯ ಅವ್ರಿಗೆ ಇನ್ನೂ ಕೂಡ ಇನ್ನು ರಿಪೋರ್ಟ್ ಬರಬೇಕಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಯಚೂರಲ್ಲಿ ಲಾಕ್ಡೌನ್ ಸಡಿಲಿಕೆಯ ಹಿನ್ನೆಲೆಯಲ್ಲಿ ಬಹುತೇಕ ಕಡೆ ಅಂಗಡಿಗಳು ಆರಂಭವಾಗ್ತಾ ಇದ್ದಾವೆ. ಅಗತ್ಯ ಸಾಮಗ್ರಿ ಖರೀದಿಗೆ ಮುಗಿಬಿದ್ದಿದ್ದಾರೆ ಜನ. ರಾಯಚೂರಿನಲ್ಲಿ ಬಹುತೇಕ ಕಡೆ ಅಂಗಡಿಗಳು ಆರಂಭವಾಗಿರುವಂತ ಹಿನ್ನೆಲೆಯಲ್ಲಿ ಅಂಗಡಿಗಳು ಆರಂಭ ಆಗ್ತಿದ್ದಂತೆ ಅಗತ್ಯ ಸಾಮಗ್ರಿಗಳನ್ನ ಖರೀದಿ ಮಾಡ್ಲಿಕ್ಕೋಸ್ಕರ ಜನರು ಮುಗಿಬಿದ್ದಿದ್ದಾರೆ. ಚಂದ್ರಮೌಳೇಶ್ವರ ವೃತ್ತದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಬ್ಯಾರಿಕೇಡ್ ಹಾಕಿ ಪೊಲೀಸರಿಂದ ಟ್ರಾಫಿಕ್ಗೆ ತಡೆಯನ್ನ ಹಾಕಲಾಗ್ತಾ ಇದೆ. ಟ್ರಾಫಿಕ್ ನಲ್ಲಿ ಸಿಲುಕಿದೆ 108 ಆಂಬುಲೆನ್ಸ್ ಕೂಡ ಸಿಕ್ಕಾಕೊಂಡಿತ್ತು. ಅದಾದ್ಮೇಲೆ ಅದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿರುವಂತದ್ದು. ಯಾಕೆ ಹಿಂಗ್ ಮಾಡ್ತಾರೋ ಏನೋ ಜನ. ಇನ್ಮೇಲೆ ಅಟ್ಲೀಸ್ಟ್ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಆಗಬಾರ್ದು, ಸ್ವಲ್ಪ ಮಟ್ಟಿಗೆ ಲಾಕ್ ಡೌನ್ ಅನ್ನ ಸಡಿಲಿಕೆ ಮಾಡೋಣ, ಜನರಿಗೆ ತೊಂದರೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಂತ ಓಪನ್ ಮಾಡಿದ್ರೆ ನಮ್ ಜನ ಇನ್ನೇನು ಓಪನ್ ಮಾಡಲ್ಲ, ಇವತ್ ಮಾತ್ರ ಓಪನ್ ಮಾಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಮುಗಿ ಬೀಳ್ತಾರಲ್ಲ, ಇನ್ನೇನ್ ಹೇಳಕ್ಕಾಗುತ್ತೆ. ಟ್ರಾಫಿಕ್ ಜಾಮ್ ಬೇರೆ ಉಂಟಾಗ್ತಾ ಇದೆಯಂತೆ. ಗದಗ್ನಲ್ಲಿ ಅಂಗಡಿ ಮುಂಗಟ್ಟುಗಳು ಓಪನ್ ಆದಂತ ಹಿನ್ನೆಲೆ, ರಾಯಚೂರಿನಲ್ಲೂ ಕೂಡ ಅಂಗಡಿ ಮುಂಗಟ್ಟುಗಳು ಓಪನ್ ಆದಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಜನ ಸಾಮಾಜಿಕ ಅಂತರವನ್ನು ಕೂಡ ಕಾಯ್ದುಕೊಳ್ಳದೆ, ಎಷ್ಟೋ ಕಡೆ ಮಾಸ್ಕ್ ಗಳನ್ನು ಕೂಡ ಧರಿಸದೆ ಎಲ್ಲರೂ ಕೂಡ ಮುಗಿ ಬೀಳ್ತಾ ಇದ್ದಾರೆ. ಪೊಲೀಸರಿಗೆ ಇದೇ ಒಂದು ದೊಡ್ಡ ಮಟ್ಟದ ಸವಾಲಾಗ್ತಾ ಇದೆ. ಒಂದ್ ಕಡೆ ಸಡಿಲಿಕೆ ಮಾಡಿದ್ರು ಪ್ರಾಬ್ಲಮ್, ಮಾಡದೆ ಹೋದ್ರು ಪ್ರಾಬ್ಲಮ್ ಅಂತ ಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಲ್ಲಿನ ಜನ.